ಜೈ ಹಿಂದ್ ಎಲ್ಲರಿಗೂ. RRB ಗ್ರೂಪ್ ಡಿ, RPF, ಆಮೇಲೆ NTPC ಆಗಿರಬಹುದು, ಅದರ ಜೊತೆಗೆ SSCದಿಂದ ಬರುವಂತಹ SSC GD, MTS, CGL, CHSL ಈ ಎಲ್ಲ ಎಕ್ಸಾಮ್ಸ್ಗಳಿಗೆ ಯಾರೆಲ್ಲ ನಮ್ಮಲ್ಲಿ ಕೋರ್ಸ್ಗಳನ್ನು ತೆಗೆದುಕೊಂಡಿರಿ ಅವರಿಗೆ ಒಂದು ವಿಶೇಷವಾಗಿರುವಂತಹ ಸೂಚನೆಯನ್ನು ಈ ವಿಡಿಯೋ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸೊ ಯಾರು ಈ ಕೋರ್ಸ್ಗಳನ್ನು ತೊಗೊಂಡಿರಿ ನಮ್ಮ ಹತ್ರ, ಅವರ ಕೋರ್ಸ್ ವ್ಯಾಲಿಡಿಟಿ ಇರುವಂಥದ್ದು ಮುಕ್ತಾಯವಾಗಲಿಕ್ಕೆ ಬರ್ತಾ ಇದೆ. 30 ಡಿಸೆಂಬರ್ 2025 ಕೊನೆಯ ದಿನಾಂಕ ಆಗಿರುತ್ತೆ. 30ನೇ ತಾರೀಕು ನಂತರ ಎಲ್ಲ ವಿಡಿಯೋಸ್ಗಳು ಪ್ಲೇ ಆಗೋದಿಲ್ಲ, ಎಲ್ಲ ವಿಡಿಯೋಸ್ಗಳು ಪ್ರೈವೇಟ್ ಆಗಿ ಬಿಡ್ತವೆ. ಸೊ ಹಾಗಾಗಿ ಯಾರಾದರೂ ಅಂದರೆ ನೀವು ತೆಗೆದುಕೊಂಡಿರುವಂಥ ಯಾರು ಈಗಾಗಲೇ ತೆಗೆದುಕೊಂಡೇರಿ ಕೋರ್ಸ್ಗಳನ್ನು, ಅವರು ನಿಮ್ಮ ಕೋರ್ಸನ್ನು ಮತ್ತೆ 6 ತಿಂಗಳ ಮುಂದೆ ರಿನ್ಯೂ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಆಫರ್ ಫೀಸ್ದಲ್ಲಿ ನಿಮಗೆ ರಿನ್ಯೂ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇದ್ದೇವೆ. ಸೊ ಈ ರಿನ್ಯೂ ಮಾಡ್ಕೊಳ್ಳಲು 666 ರೂಪಾಯಿಯಲ್ಲಿ ನಿಮಗೆ ರಿನ್ಯೂ ಪ್ಯಾಕೇಜ್ ಸಿಗ್ತಾ ಇದೆ. ಸೊ ಈ ರಿನ್ಯೂದಿಂದ ನೀವು ಈ ಎಲ್ಲ ಕ್ಲಾಸಸ್ಗಳನ್ನ ಮತ್ತೆ 6 ತಿಂಗಳವರೆಗೆ ನೋಡ್ಕೋಬಹುದಾಗಿದೆ. ಅಂತಂದರೆ ಜೂನ್ 30, 2026 ನೀವು ಎಲ್ಲ ಕ್ಲಾಸಸ್ಗಳನ್ನು ನೋಡಬಹುದು. ಮತ್ತೆ ಅದರ ಜೊತೆಗೆ ಈಗ ರೀಸೆಂಟಾಗಿ ಯಾರು ತೊಗೊಂಡೇರಿ ಕ್ಲಾಸಸ್ಗಳನ್ನು ಅವ್ರದ್ದು 6 ತಿಂಗಳ ಮುಗಿಯದೇ ಇರುವಂಥದ್ದು ವ್ಯಾಲಿಡಿಟಿ ಇತ್ತು ಅಂತಂದ್ರೆ ಅದು 6 ತಿಂಗಳವರೆಗೆ ಕಂಟಿನ್ಯೂ ಆಗುತ್ತೆ. 6 ತಿಂಗಳಾದಮೇಲೆ ಅದು ಕೂಡ ವಿಡಿಯೋಸ್ಗಳು ಎಲ್ಲನೂ ಕೂಡ ಪ್ರೈವೇಟ್ ಆಗಿಬಿಡ್ತವೆ, ಅಂದರೆ ವಿಡಿಯೋಸ್ಗಳು ಓಪನ್ ಆಗಂಗಿಲ್ಲ. ಸೊ ಅದರ ಸಲುವಾಗಿ ಯಾರು ರಿನ್ಯೂ ಮಾಡ್ಕೋಬೇಕಂತೇಳಿ ಇಷ್ಟ ಇದೆ, ಇನ್ನೂ ಓದಬೇಕು, ಇನ್ನೂ ನೋಡಬೇಕು ಅಂತ ಇಷ್ಟ ಇದೆ, ಅವರು ಇಲ್ಲಿ ನಂಬರ್ ಒಂದು ಡಿಸ್ಪ್ಲೇ ಆಗ್ತಾ ಇದೆ, 8861927838 ನಂಬರ್. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಬೇಗನೆ ಕ್ಲಾಸಸ್ಗಳನ್ನು ರಿನ್ಯೂ ಮಾಡಿಕೊಂಡು ನಿಮ್ಮ ಕ್ಲಾಸಸ್ಗಳನ್ನು ಮತ್ತೆ ಅವುಗಳನ್ನು ನೋಡಿಕೊಂಡು ಒಳ್ಳೆಯ ರೀತಿಯಿಂದ ಪ್ರಿಪ್ರೇಷನನ್ನು ಮಾಡಿರಿ. ಅದರ ಜೊತೆಗೆ 30ನೇ ತಾರೀಕು ನಂತರ ಎಲ್ಲ ಕ್ಲಾಸಸ್ಗಳು ಬಂದಾಗಿಬಿಡ್ತವೆ, ಎಲ್ಲ ಕ್ಲಾಸಸ್ಗಳು ಕ್ಲೋಸ್ ಆಗ್ತವೆ. ಅವಾಗ ಮತ್ತೆ ರಿನ್ಯೂ ಮಾಡ್ಕೋತೀನಿ ಅಂತಂದ್ರೆ ಆಗೋದಿಲ್ಲ. ಮತ್ತೆ ನೀವು ಏನು ಫೀಸ್ ಇರುತ್ತೆ ಅದೇ ಫೀಸ್ ಕೊಟ್ಟು ನೀವು ಕ್ಲಾಸಸ್ಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಸೊ ಅದರ ಸಲುವಾಗಿ 30ನೇ ತಾರೀಕುವರೆಗೆ ನಿಮಗೆ ಆಫರ್ ಫೀಸ್ ಕೊಡ್ತಾ ಇದ್ದೀವಿ. ಯಾರು ಈಗಾಗಲೇ ಕ್ಲಾಸಸ್ಸನ್ನು ತೊಗೊಂಡೇರಿ ಅವರಿಗಾಗಿ ಮಾತ್ರ ಇದು ಇರುವಂಥದ್ದು. 666 ರೂಪಾಯಿಯಲ್ಲಿ ರಿನ್ಯೂ ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದೇವೆ. ಎಲ್ಲರೂ ಕೂಡ ರಿನ್ಯೂ ಮಾಡ್ಕೊಳ್ರಿ, ನಿಮ್ಮ ಸ್ಟಡಿಯನ್ನು ಒಳ್ಳೆಯ ರೀತಿಯಿಂದ ನಡೆಸ್ರಿ. ಅದರ ಜೊತೆಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಶೇರನ್ನು ಮಾಡೋದನ್ನು ಮರಿಬೇಡ್ರಿ. ಧನ್ಯವಾದಗಳು. ಜೈ ಹಿಂದ್.